ಇಂಪ್ಯಾಕ್ಟ್ ನ್ಯೂಸ್ಗೆ ಸ್ವಾಗತ. ನಾನು ಸುಷ್ಮಾ. ಇದೀಗ ಹೆಡ್ಲೈನ್ಸ್. ರಾಮದುರ್ಗದ ಬೀಜಗುಪ್ಪಿಯಲ್ಲಿ ಬಸವಣ್ಣವರ ಮೂರ್ತಿಯನ್ನು ವಿರೂಪಗೊಳಿಸಿದ್ದನ್ನು ಖಂಡಿಸಿ ನಾಳೆ ಬೆಳಗ್ಗೆ 11 ಗಂಟೆಗೆ ಬಸವೇಶ್ವರ ವೃತ್ತದಿಂದ ತಹಶೀಲ್ದಾರ್ ಕಚೇರಿಯವರೆಗೆ ಬೃಹತ್ ಪ್ರತಿಭಟನಾ ಹಮ್ಮಿಕೊಳ್ಳಲಾಗಿದ್ದು, ಅದರ ಪೂರ್ವಭಾವಿ ಸಭೆಯನ್ನು ಮತ್ತು ಮಾಧ್ಯಮಗೋಷ್ಠಿಯನ್ನು ಇಂದು ಗೋಕಾಕ್ ನಗರದ ಶೂನ್ಯ ಸಂಪಾದನಾ ಮಠದಲ್ಲಿ ಹಮ್ಮಿಕೊಂಡಿದ್ದರು. ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮೀಜಿಗಳ ಮಾರ್ಗದರ್ಶನದಂತೆ ಪ್ರತಿಭಟನೆ ಮಾಡಲು ನಿರ್ಧರಿಸಿದರು. ಈ ಸಂದರ್ಭದಲ್ಲಿ ಕಪ್ಪರಟ್ಟಿ ಕಳ್ಳಿಗುದ್ದಿಯ ಬಸವರಾಜ ಶ್ರೀಗಳು, ಮುಖಂಡರಾದ ಶಶಿಧರ್ ದೇಮಶೆಟ್ಟಿ, ಅಶೋಕ್ ಪೂಜಾರಿ, ಅಶೋಕ್ ಪಾಟೀಲ್, ವಿವೇಕ್ ಜತ್ತಿ, ನಗರಸಭೆ ಅಧ್ಯಕ್ಷರಾದ ಜಯಾನಂದ್ ಹುನ್ಶಾಳಿ, ಬಸವರಾಜ್ ಹಿರೇಮಠ್, ರಾಮಚಂದ್ರ ಕಾಕಡೆ ಮತ್ತು ಅನೇಕ ಸರ್ವ ಸಮಾಜದ ಮುಖಂಡರು ಹಾಗೂ ಯುವಕರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಉಪಸ್ಥಿತರಿರುವಂತಹ ನಾವೆಲ್ಲರೂ ನಾಳೆಯ ದಿನ ಪೂಜ್ಯರು ಅಪ್ಪಣೆ ಮಾಡುವ ಹಾಗೆ, ಹಿರಿಯರು ಚಿಂತಿಸುವ ಹಾಗೆ ಏನು ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ. ಮುಂದಿನ ದಿನಗಳಲ್ಲಿ ನಾವು ಆಡಳಿತ ಯಂತ್ರಕ್ಕೆ ಮತ್ತು ಅಂತಹ ಸಮಾಜಘಾತಕ ಶಕ್ತಿಗಳಿಗೆ ಒಂದು ಗಟ್ಟಿಯಾದ ರಾಮೂರು ತಾಲೂಕಿನ ಬಿಜಗುಪ್ಪಿ ಗ್ರಾಮದಲ್ಲಿ ಕೆಲ ದುಷ್ಕರ್ಮಿಗಳು ಬಸವೇಶ್ವರ ಪುತ್ಥಳಿಯನ್ನು ಭಗ್ನಗೊಳಿಸಿದ್ದಾರೆ. ಅದರ ನಿಮಿತ್ತವಾಗಿ ಮಸರಿ ಮಠದಲ್ಲಿ ಎಲ್ಲ ಮುಖಂಡರ ಸಭೆಯನ್ನು ಕರೆಯಲಾಗಿತ್ತು. ಆ ಸಭೆಯಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ನಾಳೆ ಬೆಳಗ್ಗೆ ಅಂದರೆ ಗುರುವಾರ ಬೆಳಗ್ಗೆ 10 ಬಸವೇಶ್ವರ ವೃತ್ತದಿಂದ ಹಿಡ್ಕೊಂಡು ತಾಲೂಕಾ ದಂಡಾಧಿಕಾರಿಗಳ ಕಚೇರಿಯವರೆಗೆ ಪಾದಯಾತ್ರೆಯನ್ನು ಮಾಡಿ ತಹಸೀಲ್ದಾರ್ಗೆ ಮನವಿಯನ್ನು ಅರ್ಪಿಸುವಂಥ ವಿಚಾರವನ್ನು ಎಲ್ಲರೂ ಒಮ್ಮತದಿಂದ ತೆಗೆದುಕೊಂಡು ಆ ನಿಟ್ಟಿನಲ್ಲಿ ನಾಳೆ ಗೋಕಾಕದ ಬಸವೇಶ್ವರ ವೃತ್ತದಿಂದ ಹಿಡ್ಕೊಂಡು ತಹಸೀಲ್ದಾರ್ ಆಫೀಸಿನವರೆಗೆ ನಾವು ಪ್ರತಿಭಟನೆ ಮೆರವಣಿಗೆಯನ್ನು ಮಾಡಿ ಮನವಿಯನ್ನು ಅರ್ಪಿಸ್ತಾ ಇದ್ದೇವೆ. ತಾಲೂಕಿನಾದ್ಯಂತ ನಂತರ ನಗರದಲ್ಲಿರುವಂಥ ಪ್ರತಿಯೊಬ್ಬ ಸಮಾಜದ ಬಾಂಧವರಿಗೂ ಕೂಡ ಈ ಕರೆಯನ್ನು ಕೊಡ್ತಾ ಇದ್ದೇವೆ. ನಾಳೆ ಪ್ರತಿಭಟನೆ ಮೆರವಣಿಗೆಯಲ್ಲಿ ಭಾಗವಹಿಸಿ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಿ